ನಮಸ್ತೆ. ನಾವು ಈ ದಿವಸ ವೆಟರ್ನರಿ ಕಾಲೇಜ್ 69 ಫೌಂಡೇಶನ್ ಡೇ ನಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ನಿಜವಾಗ್ಲೂ ಇದು ಸಂತೋಷದ ಕ್ಷಣ. ಯಾಕೆಂತಂದ್ರೆ ನಾವು ಕಾಲೇಜ್ ಓದಾದ್ಮೇಲೆ ಹೊರಗೆ ಬಂದ್ಮೇಲೆ ಇದೇ ಫಸ್ಟ್ ಟೈಮ್ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾ ಇರೋದು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಎಲ್ಲ ನಮ್ಮ ಕಾಲೇಜ್ ಲೆಕ್ಚರರ್ಸ್ ಸೀನಿಯರ್ಸ್ ಎಲ್ಲರನ್ನು ಇವತ್ತು ಮೀಟ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ. ನಮ್ದು 82-83 ಸೀರೀಸ್ ಬ್ಯಾಚ್ ನಮ್ದು. ಕಾಲೇಜ್ 83 ಸೀರೀಸ್ ಬ್ಯಾಚ್ ನಮ್ದು. ಬಹಳ ಖುಷಿ ಆಯ್ತು ನಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು. ಸೊ ನಮ್ಮ ಲೆಕ್ಚರರ್ಸು ಅದನ್ನೆಲ್ಲ ನೋಡಿದ್ವಿ. ಮತ್ತೆ ಕಾಲೇಜಿನ ದಿನಗಳು ಸಹ ನಮ್ಗೆ ಇವತ್ತು ನೆನಪಾಯ್ತು. ನಾವು ಏನು ಕಾಲೇಜಿನಲ್ಲಿ ಓದ್ತಾ ಇದ್ವಿ, ಮತ್ತೆ ಹಾಸ್ಟೆಲ್ ಎಲ್ಲ ನಾವು ನೋಡಿದ್ವಿ. ಬಹಳ ಸಂತೋಷ ಆಯ್ತು. ಬಹಳಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಈ ಪ್ರೊಫೆಷನ್ ಒಂದು ಡಾಕ್ಟರ್ ಆಗಿ ಒಂದು ಭಗವಂತನ ಸೇವೆ ಮಾಡ್ತಾರೆ. ಏನ್ ಹೇಳ್ತೀರಾ ಸರ್? ಯಂಗ್ಸ್ಟರ್ಸ್ಗೆ ಅವರು ಪ್ರಾಮಾಣಿಕವಾಗಿ ಈ ಸೇವೆಯನ್ನ ರೈತರಿಗೆ ಕೊಡ್ಬೇಕು ಅಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಅವ್ರು ಏನು ತಾವು ಓದಿ ಮಾಡಿದಾರೋ ಅದನ್ನ ಹಳ್ಳಿಗಳಲ್ಲಿ ರೈತರಿಗೆ ಅವರ ಸೇವೆಯನ್ನ ಮೀಸಲಾಗಿಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಒಂದೇ ಒಂದು ವಿಷಯ, ಈ ಸೃಷ್ಟಿಲಿ ಈ ಭೂಮಂಡಲದಲ್ಲಿ ಎಷ್ಟು ಕೋಟಿ ದೇವರಿದೆ ಗೊತ್ತಿಲ್ಲ. ಆ ದೇವರಿಗೆ ನೀವು ಸೇವೆ ಮಾಡಿದ ಸೇವೆ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ಈ ಒಂದು ಸಂದರ್ಭ ಮೂಕ ಪ್ರಾಣಿ ಸೇವೆಗೆ ನಾವು ಮಾಡ್ತಾ ಇರೋದು ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಮನುಷ್ಯ ಆದ್ರೆ ಅವನು ಏನು ಅನ್ನೋದನ್ನ ಹೇಳ್ತಾನೆ. ಈ ಮೂಕ ಪ್ರಾಣಿಗಳು ತಮ್ಮ ವೇದನೆಗಳನ್ನು ಹೇಳ್ಕೊಳಕ್ಕಾಗಲ್ಲ. ಅದನ್ನೆಲ್ಲ ತಿಳಿದು ಇವತ್ತು ನಮ್ಮ ಪಶು ವೈದ್ಯರು ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ. ತುಂಬಾ ಗ್ರೇಟ್ ಅದು.